ನಮಸ್ಕಾರ, ನಾನು ರಾಶಿಕಾ ಕರಾವಳಿ. ರಾಜ್ಯದಲ್ಲಿ ಹೊಸ ಸರ್ಕಾರ ಅಧಿಕಾರಕ್ಕೆ ಬಂದ ಮೇಲೆ 3-4 ಬಾರಿ ಮದ್ಯದ ಬೆಲೆ ಜಾಸ್ತಿಯಾಗಿದೆ. ಈ ಕಾರಣ ಕಳೆದ 6 ತಿಂಗಳಿನಿಂದ ಮದ್ಯ ಮಾರಾಟದ ಮೇಲೆ ಹೊಡೆತ ಬಿದ್ದಿದೆ. ಕಳೆದ ವರ್ಷಕ್ಕೆ ಹೋಲಿಸಿದ್ರೆ ಈ ವರ್ಷ ಮದ್ಯ ವ್ಯಾಪಾರ ಸಂಪೂರ್ಣವಾಗಿ ಕುಸಿದಿದೆ. ಅಬಕಾರಿ ಇಲಾಖೆಯ ಅರ್ಧವಾರ್ಷಿಕ ವಹಿವಾಟಿನ ಡೇಟಾ ಪ್ರಕಾರ ರಾಜ್ಯದಲ್ಲಿ ಮದ್ಯ ಮಾರಾಟ ಚೇತರಿಕೆ ಕಂಡಿಲ್ಲ. ಜೊತೆಗೆ ತಿಂಗಳಿಗೊಮ್ಮೆ ಬಿಯರ್ ಮಾರಾಟ ಕಡಿಮೆಯಾಗುತ್ತಲೇ ಇದೆ ಎಂದು ಮದ್ಯ ಮಾರಾಟಗಾರರು ತಿಳಿಸಿದ್ದಾರೆ. ಒಟ್ಟಿನಲ್ಲಿ ರಾಜ್ಯ ಸರ್ಕಾರ ಬಿಯರ್ ಮತ್ತು ಐಎಂಎಲ್ ಮೇಲೆ ಪದೇ ಪದೇ ದರ ಏರಿಕೆ ಮಾಡಿರುವುದರಿಂದ ವ್ಯಾಪಾರ ಕಡಿಮೆಯಾಗಿದೆ. ಆದರೆ ಬಿಯರ್ ಮಾರಾಟ ಪಾತಾಳಕ್ಕೆ ಇಳಿದಿದೆ. ಅಬಕಾರಿ ಇಲಾಖೆಯ ಅಧಿಕೃತ ಅಂಕಿಅಂಶಗಳ ಪ್ರಕಾರ 2024ರಲ್ಲಿ 278.79 ಲಕ್ಷ ಬಾಕ್ಸ್ ಬಿಯರ್ ಮಾರಾಟವಾಗಿದ್ದರೆ 2025ರಲ್ಲಿ ಏಪ್ರಿಲ್ನಿಂದ ಅಕ್ಟೋಬರ್ವರೆಗೆ ಕೇವಲ 227.62 ಲಕ್ಷ ಬಾಕ್ಸ್ಗಳಷ್ಟೇ ಮಾರಾಟವಾಗಿವೆ. ಅಂದರೆ ಬರೋಬ್ಬರಿ 51.17 ಲಕ್ಷ ಬಾಕ್ಸ್ಗಳಷ್ಟು ಕುಸಿತವಾಗಿದೆ ಅಂತ ತಿಳಿದು ಬಂದಿದೆ. ಕೇವಲ ಬಿಯರ್ ಮಾರಾಟ ಅಷ್ಟೇ ಅಲ್ಲದೆ ವಿಸ್ಕಿ, ಬ್ರಾಂದಿ, ರಮ್, ಜಿನ್ ಸೇರಿದಂತೆ ಎಲ್ಲ ಐಎಂಎಲ್ ಮದ್ಯದ ಮಾರಾಟ ಕೂಡ 2024ರ ಏಪ್ರಿಲ್ ಅಕ್ಟೋಬರ್ನಲ್ಲಿ 407.40 ಲಕ್ಷ ಬಾಕ್ಸ್ ಆಗಿದ್ದರೆ 2025ರಲ್ಲಿ 403.4 ಲಕ್ಷ ಬಾಕ್ಸ್ಗಳಿಗೆ ಇಳಿದಿವೆ. ಅಂದರೆ 4.36 ಲಕ್ಷ ಬಾಕ್ಸ್ಗಳ ಮಾರಾಟ ಕುಸಿದಿದೆ. ಕಳೆದ 3 ವರ್ಷಗಳ ಅಂಕಿ ಅಂಶಗಳನ್ನ ಪರಿಶೀಲಿಸಿದರೆ ಐಎಂಎಲ್ ಮಾರಾಟದಲ್ಲಿ ವರ್ಷದಿಂದ ವರ್ಷಕ್ಕೆ ನಿರಂತರ ಇಳಿಕೆ ಕಾಣುತ್ತಿದೆ. ಈ ಬಾರಿ ಬಿಯರ್ ಮಾರಾಟದಲ್ಲಿನ ದಾಖಲೆ ಕುಸಿತವು ಸರ್ಕಾರದ ಆದಾಯದ ಮೇಲೆ ಗಂಭೀರ ಪರಿಣಾಮ ಬೀರಲಿವೆ ಎಂದು ಅಧಿಕಾರಿಗಳು ಆತಂಕ ವ್ಯಕ್ತಪಡಿಸಿದ್ದಾರೆ.